ಹಾಯ್ ಹಾಯ್ ಬಿಗ್ ಫ್ಯಾನ್ ಬ್ರೋ. ಥ್ಯಾಂಕ್ ಯು ಬ್ರೋ. ನೆನ್ನೆಯಿಂದ ಹುಡುಕ್ತಾ ಯಾವ್ದು ಬೈಕ್ ಸಿಗ್ತಾ ಇಲ್ಲ ರಿವ್ಯೂ ಮಾಡಕ್ಕೆ. ಒಂದು ಹುಡುಕಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾರು ಕಾಲ್ ಹಾಕಿ. ನೀವೇನು ಬ್ರೋ ಮಾಡಿದ್ನೇ ಮಾಡ್ಕೊಂಡು ದಸರಾ ಬೇರೆ ಬಂದೈತೆ. ಮೈಸೂರವ್ರಾಗಿ ಎತ್ಕೊಂಡು ದಸರಾ ಟೈಮಲ್ಲಿ ಮೈಸೂರು ತೋರಿಸ್ದೆ ಏನು. ಬನ್ನಿ ಇವಾಗ ಮೈಸೂರು ಬಿಟ್ಟು ಸಾಕಬಾರದ. ಯಾವ್ದ್ರಲ್ಲಿ ಹೋಗೋದು? ಕಾರ ಗಾಡಿನ? ಬ್ರೋ ಕಾರು ಗಾಡಿಯಲ್ಲಿ ಯಾಕೆ ಬ್ರೋ, ನಮ್ಮ ಕರ್ನಾಟಕದ ಫೇಮಸ್ ರಥದಲ್ಲಿ ಹೋಗೋದ. ಬನ್ನಿ ಇವತ್ತು ನಮ್ಮ ಮನೆ ಅಡ್ರೆಸ್ ಬುಕ್ ಮಾಡಿದ್ರೆ ಬರುತ್ತಾ? ಬ್ರೋ ಬುಕ್ ಮಾಡಿದ್ರೆ ನಾವು ಬರುತ್ತೆ, ಕೊಡಕ್ಕೆ ನಿಮ್ಮ ಹತ್ರ ಕಾಸಾಯ್ತಾ? ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ಇವತ್ತು ನಾವು ಮೈಸೂರು ಸ್ಟೇಟ್ಸ್ ಅಲ್ಲಿ ಜಾಲಿ ಬೀಟ್ಸ್ ಹೊಡೆಯೋಣ. ಬಟ್ ಏನು ಅಂದ್ರೆ ನಮ್ಮ ಹತ್ರ ಇರೋದು ಬರೀ 1,000 ರೂಪಾಯಿ. ನಾವಿಬ್ರು ಇವತ್ತು 1,000 ರೂಪಾಯಲ್ಲಿ ಇಡೀ ಮೈಸೂರ್ನ ನೋಡ್ಬೇಕು. ಇಡೀ ಮೈಸೂರು ನೋಡಿಲ್ಲ ಅಂದ್ರೆ ಒಂದಷ್ಟಾದ್ರೂ ಎಂಜಾಯ್ ಮಾಡ್ಬೇಕು. ನಿನ್ ಮಗ ನೋಡ್ಕಲ್ಲ ಫಸ್ಟ್ ಲವ್ ಕನ್ನಡಿ ಲವ್. ಬಿಗ್ ಫ್ಯಾನ್ ಬ್ರೋ. ಥ್ಯಾಂಕ್ ಯು. ತುಂಬಾ ಸಪೋರ್ಟ್ ಮಾಡ್ತಾ ಇದೀನಿ. ಇವತ್ತು ಅಕ್ಟೋಬರ್ ಸ್ಟಾರ್ಟ್ ಆಗಿದೆ. ಅಕ್ಟೋಬರ್ ಎಂಡ್ ನವೆಂಬರ್ ಅಷ್ಟರಲ್ಲಿ ಫುಲ್ ಫಿಟ್ ಆಗ್ಬಿಡ್ಬೇಕು. ಆಗ್ತೀರಾ ನೀವು? ಊಟ ಅಲ್ಲ, ಒಂದು ಊಟ ರಾತ್ರಿ ಎಣ್ಣೆ ಇದ್ರೆ ಸಾಕು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಕರುನಾಡು, ಕನ್ನಡ ನಾಡು, ಕನ್ನಡದ ಮಕ್ಕಳು. ನನಗೆ ಈಶ್ವರ್ ಅವ್ರು ಕೊಟ್ಟು ಕಳಿಸಿದ್ರು ಶರ್ಟ್. ಸಕಲಾಗಿದೆ ಅಲ್ವಾ? ರಥ ಬಂತಲ್ಲ. ನಾ 1143. ಅಣ್ಣ ಯೂಟ್ಯೂಬ್ ನೋಡ್ತೀರಾ? ನೋಡ್ತೀನಿ. ಟಿಪಿಕಲ್ ಕನ್ನಡಿಗ ಅಂತಿದೆ ನೋಡಿ. ಇಂಥವ್ರು ಬೆಳಿಬೇಕು, ಇಂಥವ್ರಿಗೆ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ ಹೇಳೋದು. ಈ ಥರದವ್ರಿಗೆ ಬೆಳೆಯೋಕ್ಕೆ ಕನ್ನಡ ಜನತೆ ತುಂಬ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೇನೆ. ಜೈ ಟಿಪಿಕಲ್ ಕನ್ನಡಿಗ. ತಾಯಿ ಚಾಮುಂಡೇಶ್ವರಿ ದರ್ಶನ ತಗೊಂಡೆ ನಾವು ಯಾವುದೋ ಪ್ರೋಗ್ರಾಮ್ ಒಳ್ಳೆ ಕೆಲಸಕ್ಕೆ ಆಗ್ಬೋದು. ನಾವು ಅದಕ್ಕೆ ಇವತ್ತು ಒಂದು ಒಳ್ಳೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಸಿ. ಗ್ರೂಪಲ್ಲಿರೋರು ಎಲ್ಲರೂ ನಿಮ್ಮ ಫ್ಯಾನ್ಸ್ನೇ. ನಮಸ್ತೆ, ನನ್ನ ಹೆಸರು ಆರ್ ನವೀನ್ ಕುಮಾರ್ ಅಂತ. ನಾನೀಗ ಸದ್ಯಕ್ಕೆ ಇರೋದು ತುಮಕೂರಿನಲ್ಲಿ. ದಸರಾ ಸಂದರ್ಭದಲ್ಲಿ ಮೈಸೂರಲ್ಲಿ ಆಟೋ ಓಡಿಸ್ಬೇಕಂತ ಇತ್ತು. ಹಂಗಾಗಿ ಮೈಸೂರಲ್ಲಿ ಬಂದು ಈ ಒಂದು ದಸರಾ ಮುಗಿಯ ಗಂಟ ಇಲ್ಲೇ ಒಂದು ಆಟೋ ಓಡಿಸ್ತೀನಿ. ನಾವು ಲಾಸ್ಟ್ ಆಟೋದಲ್ಲಿ ಹೋಗಿದ್ದೆ ಎಲ್ಲಿ ಹೇಳಿ? ಮುಂಬೈಯಲ್ಲಿ ಎಲ್ಲ ತಪ್ಸ್ಕೊಬಿಟ್ಟಿದ್ವಿ ರೋಡ್. ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ನಮ್ಗೆ ಅವ್ರ ಭಾಷೆ ಬರಲ್ಲ. ಇಡೀ ಮುಂಬೈ ತೋರಿಸ್ಬಿಟ್ಟಿದ್ರು. 500 ರೂಪಾಯಿ ಇಸ್ಕೊಬಿಟ್ರು. ಹೇಳಿ ಎಕ್ಸ್ಪೀರಿಯನ್ಸ್ ಹೇಗಿದೆ? ತಲೆಗೆ ಫುಲ್ ಶೂಟಿಂಗ್ ಇರ್ತಾವ್ರೆ. ಕಾಣಿಸ್ತು. ನಮ್ಮನೆ ಹೋದ್ರೆ ಸಾಕಾಗದೆ ಇವಾಗ. ಎಲ್ಲ ಲೈಟ್ ಹಾಕಕ್ ಶುರು ಮಾಡಿದಾರಲ್ವಾ ದಸರಾಗೆ. ಇವತ್ತು ಫುಲ್ಲು ಬೆಳಗ್ಗೆ ವಿಡಿಯೋಗಳು ತೋರಿಸೋಣ. ಇನ್ನೊಂದು ದಿವಸ ರಾತ್ರಿ ಬಂದು ಲೈಟ್ ವಿಡಿಯೋ ತೋರಿಸೋಣ. ಓಕೆನಾ? ದಸರಾ ಇಷ್ಟೆಲ್ಲ ಚೆನ್ನಾಗಬೇಕು ಅಂದ್ರೆ ಎಷ್ಟು ಸಾವಿರ ಜನದ ಎಫರ್ಟ್ಸ್ ಇರುತ್ತೆ. ಅಲ್ಲೇ ಬಂದ್ರು ಯಾರಿಗೂ ಏನೋ ನೋವು ಮಾಡ್ಬಿಡಿ. ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಮೀನಿಂಗ್ ಇದೆ. ಪ್ರತಿಯೊಂದು ಹಬ್ಬನು ಸಾವಿರಾರು ಉದ್ಯೋಗ ಸೃಷ್ಟಿ ಮಾಡುತ್ತೆ. ಸೊ ಜನಕ್ಕೂ ಅಷ್ಟೇ, ಕಸ ಮಾಡ್ಬಿಡಿ. ಯಾರೋ ಹಿಂಗ್ ಮಾಡ್ತಾ ಇರ್ತಾರ, ಗಲೀಜ್ ಮಾಡ್ತಾ ಇರ್ತಾರ, ಅವ್ರಿಗೂ ಹೇಳಿ ನಮ್ಮೂರಿದು, ನಿಮ್ಮನೆಗೆ ಬಂದ್ಬಿಟ್ಟು ಯಾರೋ ಹಿಂಗ್ ಮಾಡ್ರೆ ಹಿಂಗ್ ಬಿಡ್ತೀರಾ? ಇವತ್ತು ನಾವೇನೇನು ಕಟ್ತಾ ಇದೀವಲ್ಲ ಆಪ್ಗೆ, ಇದಷ್ಟು ಕಂಪ್ಲೀಟ್ ದುಡ್ಡು ಆಟೋ ಡ್ರೈವರ್ಗೆ ಹೋಗುತ್ತೆ. 0 ಕಮಿಷನ್ ಬೇಸ್ಡ್ ಮೇಲೆ ಈ ತರದೊಂದು ಆಪ್ ವರ್ಕ್ ಆಗ್ತಿರೋದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಬಟ್ ಇವರು ಪ್ಲಾಟ್ಫಾರ್ಮ್ ಫೀಸ್ ಅಂತ ದಿವಸಕ್ಕೆ 25 ರೂಪಾಯಿ ತಗೋತಾರೆ. ನೀವು 1 ಲಕ್ಷ ಆದ್ರೂ ದುಡಿರಿ ಒಂದ್ ದಿವಸಕ್ಕೆ, ನೀವು ಕೊಡೋದು 25 ರೂಪಾಯಿ ಮಾತ್ರ. ಅದಕ್ಕಿಂತ ಹೆಚ್ಚಾಗಿ ಈ ಆಪ್ ಹೆಸರು ನೋಡಿದ್ರ ನಮ್ಮ ಯಾತ್ರಿ ಅಂತ. ಕರ್ನಾಟಕದ ಆಪ್ ಇದು, ಕರ್ನಾಟಕದ ಕಂಪನಿ. ನಾವು ಬೆಟ್ಟಕ್ಕೆ ಎಷ್ಟೇ ಗಾಡಿನಲ್ಲಿ ಓಡಾಡಿದ್ರು, ಕಾರಲ್ಲಿ ಓಡಾಡಿದ್ರು, ಈ ಆಟೋದಲ್ಲಿ ಬಂದಾಗ ಗಾಳಿ ಬೀಸೋದು, ಸುತ್ತ ಇರೋ ವ್ಯೂ ಎಲ್ಲ ನೋಡ್ಕೊಂಡು ಹೋಗೋದು, ಪ್ರಾಬಬ್ಲಿ ಫೀಲಿಂಗು ಎಷ್ಟು ದಿನ ಆಟೋಗಳಿರುತ್ತೆ ಅಷ್ಟು ದಿನ ನಾವು ಎಂಜಾಯ್ ಮಾಡ್ಕೊಂಡ್ಬಿಡ್ಬೇಕು. ಮತ್ತೆ ಬೇಕು ಅಂದ್ರೂ ಸಿಗೋದಿಲ್ಲ. ಹೊರಗಡೆ ಎಷ್ಟು ಬಿಸಿಲಿದ್ರು ಬೆಟ್ಟದ ಮೇಲೆ ಎಷ್ಟು ತಂಪಾಗಿದೆ ಅಲ್ವಾ. ಮಹಿಷಾಸುರನ್ ಮುಂದೆ ಫ್ಯಾಮಿಲಿ ಫೋಟೋ ತಗೊಳ್ಳೋದು ಕಂಪಲ್ಸರಿ. ಬೆಟ್ಟಕ್ಕೆ ಬಂದ್ರೆ ಒಂದ್ ಸ್ಪಾಟ್ಗಂತೂ ಬರ್ಲೇಬೇಕು. ಗೆಳೆಯ ಹುಷಾರ ಮನೇಲಿ ಎಲ್ರು? ಆರಾಮ್. ಅಣ್ಣ ಸೂಪ್ ಕುಡಿತೀರಾ? ಸ್ಪೆಷಲ್ ಹಾಕಿ ಅಣ್ಣ. ಯೂಟ್ಯೂಬ್ ಎಲ್ಲ ನೋಡಲ್ವಾ? ನಮ್ದು ನೋಡಿ ಟಿಪಿಕಲ್ ಕನ್ನಡಿಗ ಅಂತ. ಕಾಲೇಜಲ್ಲಿ ಬರೀ ಇಲ್ಲೇ ಇರ್ತಿದ್ದೆ ನಾನು. ನಾವು ಕಾಲೇಜ್ ಟೈಮಲ್ಲಿ ಇದ್ದಾಗ ಈ ಕಡೆ ನಮ್ಮ ಅಡ್ಡ ಮಾಡ್ಕೊಂಡಿದ್ವಿ. ಸಂಜೆ ಹೊತ್ತು ಒಂದು ಬೈಕ್ ರೈಡ್ ಬಂದು ಬೆಟ್ಟದ ಗೆಳೆಯ ಟೀ ಸ್ಟಾಲ್ ಅಲ್ಲಿ ಒಂದು ಸೂಪು, ಒಂದು ಮ್ಯಾಗಿ ತಿಂದ್ರೇನೆ ನಮ್ಗೆ ಜೀವನ ಸಾರ್ಥಕ ಆಗ್ತಿದ್ದು. ಹೆಂಗೈತೆ? ತಿಳಿ ಸರ್ ಗಟ್ಟಿ. ಸಂಜೆ ಹೊತ್ತು ಬಂದ್ಬಿಟ್ರೆ ಕೋಲ್ಡ್ ಅಲ್ಲಿ ಒಳ್ಳೆ ಮಜಾ ಅನ್ಕೇಳಿ. ಅಲ್ಲ, ಸಂಜೆ ಟೈಮ್ ಬೇರೆಯವ್ರಿಗೆ ಉಪಯೋಗ ಆಗ್ಬೋದು ಇದು. ನಮಗೆಲ್ಲ ಗೊತ್ತಾಗೋಯ್ತು. ನಾನು 22 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಆದ್ರೆ ನಮ್ಮ ಯಾತ್ರಿ ಯಾವಾಗ ಇನಿಷಿಯಲ್ ಟೈಮಲ್ಲಿ ಸ್ಟಾರ್ಟ್ ಆಯ್ತು ಅವಾಗಿಂದ ನಾನು ನಮ್ಮ ಯಾತ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಯಾತ್ರಿ ಬಂದಿದ್ರಿಂದ ನಮಗೆ ಆರ್ಥಿಕವಾಗಿ ಒಂದು ಭದ್ರತೆ ಸಿಕ್ಕಿದೆ, ಆಮೇಲೆ ಸಾಮಾಜಿಕವಾಗಿ ಗೌರವ ಸಿಗ್ತಾ ಇದೆ. ನಮ್ಮ ಆಟೋ ಚಾಲಕರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಬಂದಾಗ ಏನಾಗೋದು ಗೊತ್ತಾ, ಎಲ್ರ ಮನ್ಸಲ್ಲೂ ಒಂದು ಭಯ ಇರುತ್ತೆ. ಅದಕ್ಕೋಸ್ಕರ ಸುತ್ತ ಒಂದು ಪಾಸಿಟಿವಿಟಿ ಇರುತ್ತೆ. ಹಾಯ್ ಆರಾಮ? ಹಾಯ್ 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 ಹಾಯ್. ಯಾವ್ದು ನಶೆ ಮಾಡ್ತೀರಾ ನೀವು? ಅವಾಗ ಬರೀ ಕೋನ್ ತಿನ್ನುವೆ ಅನ್ಕಳಿ, ಐಸ್ ತಿಂತಾರಲ್ಲ ಕೋಲ್ಡ್ ಆಗ್ಬಿಡೋದು ಅಂತ. ನಾವ್ ಏನಕ್ಕೆ ಬೈಕ್ ರಿವ್ಯೂ, ಕಾರ್ ರಿವ್ಯೂ ಎಲ್ಲ ಮಾಡೋದು ನಿಲ್ಲಿಸ್ಬಿಟ್ಟು ಈ ತರ ಜಾಗಗಳು ತೋರಿಸ್ಬಾರ್ದು? ನೋಡಿ ಬ್ರೋ ಇಲ್ಲಿ ಹಾಯ್. ಫೇವರೇಟ್ ಯೂಟ್ಯೂಬರ್ ಬ್ರೋ. ಥ್ಯಾಂಕ್ ಯು. ತುಂಬಾ ವಿಡಿಯೋ ನೋಡ್ತಾ ಇರ್ತೀನಿ. ಜನ ನನ್ನನ್ನು ನೋಡಿ ಗುರ್ತಿಡಿತಾ ಇಲ್ಲ, ನಿಮ್ಮನ್ನು ನೋಡಿ ಗುರ್ತಿಡಿತಾವ್ರ ಅನ್ಕಳಿ. ನನ್ನ ಯಾರೋ ಮಾತಾಡ್ಸ್ತಾನೆ. ನೋ ಕಾಮೆಂಟ್ಸ್. ಇವತ್ತು ಗ್ರೀನ್ ವಾಚ್ ಹಾಕಿಲ್ಲ, ರೆಡ್ ಹಾಕಿದೀನಿ, ಆದ್ರೂ ಜನ ಕಂಡುಹಿಡಿತಾ ಇದಾರೆ. ಬಟ್ ನಮ್ ಟ್ಯಾಟೂನ್ ಯಾರು ನೋಡ್ತಿರ್ವಲ್ಲ ಬ್ರೋ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಚಿಕ್ಕ ವಯಸ್ಸಲ್ಲೆಲ್ಲ ಬೆಟ್ಟಕ್ಕೆ ಬಂದ್ರೆ
ಫಸ್ಟ್ ಮೆಮೊರಿ ಏನು ಹೇಳಿ, ಬೆಡ್ದಲ್ಲಿರುವಂಥ ಕಮರ್ಷಿಯಲ್ ಸ್ಟ್ರೀಟ್, ಹಳೆಯಿಂದ ಹಿಡಿದು ಬ್ಯಾಗ್ ತನಕ, ಬಟ್ಟೆಯಿಂದ ಹಿಡಿದು ವಾಚ್ ತನಕ ಎಲ್ಲ ಸಿಗುತ್ತೆ. ಹಾಯ್ ಹಾಯ್ ಹಾಯ್, ಥ್ಯಾಂಕ್ ಯು. ಇಲ್ಲಿ ಹಾಕೋತೀನಲ್ಲ ಸೇಮ್ ವಾಚ್. ಹೆಂಗೆ ಬ್ರೋ ನಿಮ್ಮ ವಾಚ್ ನೋಡಿ ಸುಮಾರು ಜನ ಇದೇ ಥರ ವಾಚ್ ತಗೋತಾ ಇದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವಾಗ ಗೊತ್ತಾ ಎಕ್ಸಿಬಿಷನಲ್ಲಿ ಊಟದ ಬಾಕ್ಸ್ ಎಲ್ಲ ತಗೋತಿದ್ವಲ್ಲ, ಬ್ಯಾಗು ಊಟದ ಬಾಕ್ಸು, ನಾನು 1ನೇ ಕ್ಲಾಸಲ್ಲಿ ತೊಗೊಂಡಿದ್ದು ನಮ್ಮ ಅಮ್ಮ, ಇನ್ನೂ ಇದೆ ನಮ್ಮ ಮನೇಲಿ ಅದೆಲ್ಲ. ಓ, ಉತ್ತರ ಕರ್ನಾಟಕದಿಂದ ಬಂದ್ರಾ? ಹೆಂಗಿದೆ ಮೈಸೂರು? ಆರಾಮ? ಇದು ಎಷ್ಟು ಹನುಮಂತ? 30 ಅಣ್ಣ, 2 ಕೊಡಿ. ನೀವೆಂಥ ಪವರ್ಫುಲ್ ಕಾರ್ಗಳು ತಗೊಂಡ್ರು ಇದು ಕಾರಲ್ಲಿ ಬಿದ್ರೇನೆ ಅದು ಪವರ್ ಜಾಸ್ತಿ ಆಗುತ್ತೆ. ನೋಡಿ ತುಂಬಾ ದಿವಸ ಆಗಿತ್ತು. ಯಾವತ್ತಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಜನ ಬಂದು ನಮ್ಮನ್ನ ಗುರುತಿಡಿತಾರೆ ಅಂತ? ಖಂಡಿತ ಇಲ್ಲ ಬಟ್ ಅವಾಗ ಒಂದು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತೀವಿ. ಯಾವಾಗ ಗೊತ್ತಾ, ನಾವು ಇದೇ ಥರ ದಸರಾ ಬಂದಾಗ ವರ್ಷ ಯುವ ಸಂಭ್ರಮ, ಯುವ ದಸರಾ ಎಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಗುರುತಿಸ್ಬಿಟ್ಟು ನೀನೆಲ್ಲ ಡ್ಯಾನ್ಸ್ ಮಾಡಿದ್ದು ಸ್ಟೇಜ್ ಮೇಲೆ ಅಲ್ವಾ? ಅದೊಂಥರ ಏನೋ ಹೇಳಿದ್ರೆ ಏನೋ ಒಂಥರ ಖುಷಿ ಬ್ರೋ. ನೀವು ಡ್ಯಾನ್ಸರ್ ಅನ್ನೋದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿಲ್ಲ. ಎಲ್ಲ ಲಾಸ್ಟ್ ವೀಡಿಯೋದಲ್ಲಿ ಗೊತ್ತಾಯ್ತು. ಬಟ್ ನಿಶಾಂತ್ ಅವರು ಒಳ್ಳೆ ಡ್ಯಾನ್ಸರು, ಒಳ್ಳೆ ಆ್ಯಕ್ಟರು, ನೋಡೋಕೆ ತುಂಬ ಚೆನ್ನಾಗಿದ್ದಾರೆ. ಯಾರಾದರೂ ಪ್ರೊಡ್ಯೂಸರ್ಗಳಿದ್ರೆ ಬನ್ನಿ ಪ್ರೊಡ್ಯೂಸ್ ಮಾಡಿ, ನಾನೇ ಫಿಲಮ್ ಡೈರೆಕ್ಟ್ ಮಾಡ್ತೀನಿ. ಹೀರೋ ಮಾಡೋಣ ಇವ್ರನ್ನ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಇದ್ ಮಲಿಕ. ಏನೋ ಯೂಟ್ಯೂಬ್ ವಿಡಿಯೋ ಮಾಡ್ಕೊತಿದ್ರಿ? ನಮ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಸರ್, ದಯವಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಬಂದು ಎಲ್ಲರೂ ನಂದೂ ಫಾಲೋ ಮಾಡಿ. ನವೀನ್ ರಾಜಣ್ಣ ಅಂತ ಇದೆ, ತಗೊಳ್ಳಿ ಅಣ್ಣ, ಒಳ್ಳೇದಾಗ್ಲಿ. ಆಂಜನೇಯನ್ ಕೃಪೆ ಇದ್ರೆ ಫಾಲೋವರ್ಸ್ ಜಾಸ್ತಿ ಆಯ್ತಾರೆ. ನೀವು ಇನ್ನೊಂದು 4-5 ಆಟೋಗಳು ತಗೊಂಡು ಬಾಡಿಗೆಗೆ ಬಿಡಿ. ಕಾರ್ ತಗೊಳ್ಬೇಕು, 3 ಚಕ್ರದಿಂದ 4 ಚಕ್ರಕ್ಕೆ ಬರಬೇಕು. ಅದೇ ಅಭಿವೃದ್ಧಿ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಎಲ್ಲ ಹೋಗ್ತಾರದು ಬ್ರೋ ಇವಾಗ? ದೋಸೆ ತಿನ್ನಬೇಕು ಅಂದ್ರೆ ಮೈಸೂರಿಗೆ ಫಸ್ಟ್ ತಲೆ ಬರೋದೇನು. ಓಲ್ಡ್ ಒರಿಜಿನಲ್ ವಿನಾಯಕ ಮೈಲಾರಿಗೆ ಬಂದಿದ್ದೀವಿ. 80 ವರ್ಷದಿಂದ ಮೈಲಾರಿ ಹೋಟ್ಲು ಅಂದರೆ ಫೇಮಸ್. ಅವಾಗಿಂದನೂ ಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ದೋಸೆ ಬಾಗಿದ ತಕ್ಷಣ ಒಂಥರ ಕರಗೋಗುತ್ತೆ, ಅದಕ್ಕೆ ಒಂಥರ ಫೇಮಸ್ ಇದು. ಬೇರೆ ಥರ ಸಾಂಬಾರು ಇದೆಲ್ಲ ಕೊಡಲ್ಲ, ಒಂದು ಚಟ್ನಿ ಕೊಡ್ತಾರೆ. ಈ ಪಲ್ಯನೂ ಅಷ್ಟೇ, ಪಲ್ಯನೂ ನೋಡಿ ಡಿಫ್ರೆಂಟು, ಆಲೂಗೆಡ್ಡೆ ಪಲ್ಯ ಥರ ಇರಲ್ಲ, ಈರುಳ್ಳಿ ಪಲ್ಯ ಥರ ಇರುತ್ತೆ. ನಮ್ಮೂರಲ್ಲಿ ಈ ದೋಸೆ ತುಂಬ ದೊಡ್ಡದಿರುತ್ತೆ, ಸೂಪರ್. ಕೆಲವು ಕಡೆ ನಾನು ಬೇರೆ ಬೇರೆ ಊರಲ್ಲೆಲ್ಲ ಚಟ್ನಿ ತಿಂದಾಗ ಚಟ್ನಿ ತುಂಬ ಖಾರ ಮಾಡಿಬಿಡ್ತಾರೆ, ತಿಂತಾರೆ ಅಂತ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ, ಅದುವಾಗ ಖಾರ ಇದೆ. ಕೆಲವ್ರಿಗೆ ಚಟ್ನಿ ಕಂಡ್ರೆ ತುಂಬ ಇಷ್ಟ ಆಗುತ್ತೆ. ನನಗಂತೂ ಒಂದು ಬಕೆಟ್ ಚಟ್ನಿ ಇಟ್ಟು ತಿಂತೀನಿ. ಚಟ್ನಿ ಎಷ್ಟು ಕೇಳಿದ್ರು ಕೊಡ್ತೀರಾ? ಎಷ್ಟು ತಿಂದಿರೋ ಅಷ್ಟು. ನಮ್ಮ SD ಜಾವ ಗಾಡಿಗಳು ಪ್ರೊಡಕ್ಷನ್ ಆಗ್ತಾ ಇದ್ದು ಮೈಸೂರಲ್ಲೇ. ನಾವು ಪ್ರತಿ ಸಲ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಈ ಗಾಡಿ ನೋಡ್ಕೊ ಹೋಗ್ತೀನಿ. ಇಲ್ಲೇ ಇಳಿಸಿರ್ತೀವಲ್ಲ, ಅದಕ್ಕೆ ನಮ್ಮ ಮಾವ ಅವ್ರು ಯೂಸ್ ಮಾಡ್ತಿದ್ರು, ಈಗ ನಾವು ಯೂಸ್ ಮಾಡ್ಕೊ ಬರ್ತಾ ಇದೀವಿ. 6ಕೊಂದ್ಸಲಿ 15 ದಿವಸಕ್ಕೊಂದ್ಸಲಿ ವೆಹಿಕಲ್ ತೆಗಿತೀವಿ. ತೇಜಸ್ ಅಸೋಸಿಯೇಟ್ಸ್ ಅಂತ ಜೆರಾಕ್ಸ್ ಅಂಗಡಿ, ಇಲ್ಲೇ ಮೈಲಾರಿ ದೋಸೆ ಎದುರುಗಡೆನೇ ಇರ್ತಾರೆ. ಗಾಡಿನೂ ಇಲ್ಲೇ ಇರುತ್ತಾ? 7ನೇ ಕ್ಲಾಸ್ ಪಾಸ್ ಆದಾಗ ನನಗೆ ಸೈಕಲ್ ಕೊಡ್ತೀನಿ, ರೇಂಜರ್ DTB ಅಂದಿದ್ರು. ರೇಂಜರ್ DTB ಕೊಡ್ಸಿ ಅಂದ್ರೆ ಸೇಮ್ ಇದೇ ತರ ಬ್ಲೂ ಕಲರ್ ರೇಸರ್ ಬ್ಯಾಗ್ ಕೊಡ್ಸಿದ್ರು. ನನಗೆ ಹೀರೋ ಜೆಟ್ ಕೊಡ್ಸಿದ್ರು 2300 ರೂಪಾಯಿ. ದಸರಾಗೆ ಅಲ್ಲಿ ಸ್ಟೇಜ್ ಆಗ್ತಾ ಇದ್ದಾರೆ, ಅಲ್ಲಿ ಕುತ್ಕೊಂಡು ನೋಡೋಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ. ಎಷ್ಟೇ ವರ್ಷ ಆಗಲಿ, ಒಂದು 400 ವರ್ಷ ಏನಾಗಿದೆ, ಇನ್ನೊಂದು 1000 ವರ್ಷ ಆಗಲಿ, ಆ ದಸರಾ ಅಂದರೆ ಆ ಒಂದು ಮೈಸೂರಿಗೆ ಒಂಥರ ಖುಷಿ ಇದ್ದೇ ಇರುತ್ತೆ. ಬರೀ ಮೈಸೂರವ್ರಿಗೆ ಹಬ್ಬ ಅಲ್ಲ, ಇಡೀ ಕರ್ನಾಟಕಕ್ಕೆ ಕರುನಾಟಕ ಹಬ್ಬ ಇದು. ಕರ್ನಾಟಕ ಹಾಕಿಂತ ಮುಂಚೆ ಮೈಸೂರು ಅಂತ ಇತ್ತಲ್ಲ, ಅಲ್ಲಿ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡ್ಬಂದಿದ್ದಾರೆ. ಪ್ಯಾಲೇಸ್ ಒಳಗಡೆ ಆಕ್ಚುಲಿ ವಿಡಿಯೋ ಮಾಡ್ಬೋದು ಇವಾಗ ಫೋನಲ್ಲಿ, ಬಟ್ ಅದಕ್ಕೆ ಒಂದು ಸಪ್ರೇಟ್ ಎಪಿಸೋಡ್ ಮಾಡಬೇಕು. ಇದುವರೆಗೂ ಪ್ಯಾಲೇಸಲ್ಲಿ ಶೂಟ್ ಆಗಿರೋ ಒಂದೇ ಒಂದು ಫಿಲಮು ಯಾವ್ದು ಹೇಳಿ? ರಾಜ್ಕುಮಾರ್ ಅವ್ರದ್ದು ಮಯೂರನ. ಅದೊಂದೇ ಫಿಲಮ್ಗೆ ಅವಕಾಶ ಕೊಟ್ಟರು. ಹೆಂಗಿದೆ ಅಣ್ಣ ಅರಮನೆ? ಮೈಸೂರು ಸೂಪರು, ಮೈಸೂರು ಅರಮನೆ ಅಂತೂ ಡಬಲ್ ಸೂಪರು. ನಮ್ಮ ಯಾತ್ರೆ ಒಳಗಡೆ ಯಾಕೆ ಜನ ಅದನ್ನ ಯೂಸರ್ಸ್ ಫ್ರೆಂಡ್ಲಿ ಅಂತ ಕೂಗ್ತಾರೆ ಅಂದ್ರೆ, SOS ಅಂತ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಜೊತೆ ಟೈಅಪ್ ಆಗಿದೆ. SOS ಫ್ಯೂಚರ್ ಅಲ್ಲಿ ಸೇಫ್ಟಿ ಫ್ಯೂಚರ್ ಅಂತ ನಿಮ್ಗೆ ಒಳಗಡೆ ಸೆಟ್ಟಿಂಗ್ಸ್ ಹೋದ್ರೆ ಸಿಗುತ್ತೆ. ಅದರಲ್ಲಿ ನಿಮ್ಮ ಪರ್ಸನಲ್ ಅಂದ್ರೆ ನೆಂಟರದು, ಅಣ್ಣ ತಮ್ಮ, ಅಪ್ಪ ಅಮ್ಮಂದು 2 ನಂಬರ್ ಹಾಕ್ಬೋದು, ಪ್ಲಸ್ ಪೊಲೀಸ್ಗೆ ಹೋಗ್ತದೆ. ಚಾಲಕನ ಜೊತೆ ಒಂಚೂರು ಏನೋ ವೈಮನ್ಸ್ ಆಯ್ತು, ಒಂದು ನೈಟ್ ಹೋಗ್ಬೇಕಾದ್ರೆ ಪ್ರಯಾಣ ಆಗ್ಬೇಕಾದ್ರೆ ಏನೋ ಸಮಸ್ಯೆ ಆಯ್ತು ಅಂದ್ರೆ ಅದನ್ನ ಯೂಸ್ ಮಾಡ್ಬೋದು. ಭಯವೇಕೆ ಏನಾಗಬಹುದು? ಬ್ರೋ ಒಂದು ಡೌಟ್ ಇತ್ತು, ಒಂದು ಮನೆ ಕಟ್ಟಕ್ಕೆ ಏನಂದ್ರೆ ಒಂದು ವರ್ಷ ಆಗ್ಬೋದು ಬ್ರೋ. ಅದೇ ಅರಮನೆ ಕಟ್ಟಕ್ಕೆ ಎಷ್ಟು ವರ್ಷ ಆಗ್ಬೋದು? ಅದೇ ಈ ಅರಮನೆ ಕಟ್ಟಕ್ಕೆ ಎಷ್ಟು ವರ್ಷ ಆಗಿರುತ್ತೆ ಗೊತ್ತಾ? ಇದು ನಿಮ್ಗೆ ನೆನಪಿದ್ಯಾ? ಚಿಕ್ಕ ವಯಸ್ಸಲ್ಲಿ ಫೋಟೋ ತೆಗೆಸ್ಕೊತಿದ್ವಲ್ಲ ನಗರದವ್ರಾ? ಕಿರಣೂರು. ಓ, ಕಿತಾಡಿ ಕಿರಣ್ ಅವ್ರ ವಿಡಿಯೋ ನೋಡ್ತೀರಾ? ಬಾಯೊಳಗೆ ಕೈ ಹಾಕಿ. ಆದ್ರೆ ಎತ್ತರಕ್ಕೆ ಏನ್ ಸಿಗುತ್ತೆ ಅದನ್ನ ಲಾಭಕ್ಕಂತ ಬಾಯ ಕಿತ್ಕೊಂಡ್ಬಿಡ್ತದೆ. ಕ್ಯಾನ್ ಐ ಹ್ಯಾವ್ ಅ ಫೋಟೋಗ್ರಾಫ್? ಹಿಂಗೆ ನಮ್ಮ ಯಾತ್ರೆಯಲ್ಲಿ ಇನ್ನೊಂದು ಫೀಚರ್ ಇದೆ, ಪರ್ಪಲ್ ರೈಡ್ ಅಂತ ಅಲ್ವಾ? ಹೌದೌದು. ಮನೆಯಲ್ಲಿ ಇವಾಗ ಯಾರಾದ್ರೂ ಡಯಾಲಿಸಿಸ್ ಆಗಿರೋರು ಇರ್ತಾರೆ ಅನ್ಕೊಳ್ಳಿ, ಇಲ್ಲ ವಯಸ್ಸಾಗಿರೋರು ಇರ್ತಾರೆ ಅನ್ಕೊಳ್ಳಿ,
ಮನೆ ಡೋರ್ ಸ್ಟೆಪ್ಗೆ ಅವ್ರ ಹಾಸಿಗೆ ಮೇಲೆ ಮಲಗಿದ್ರೆ ಹಾಸಿಗೆ ತನಕನೇ ಹೋಗಿ ಇವರು ಅವ್ರನ್ನ ಪಿಕಪ್ ಮಾಡ್ತಾರೆ, ಮತ್ತೆ ವಾಪಸ್ ಡ್ರಾಪ್ ಮಾಡಬೇಕು ಅಂದ್ರೆ ಅಲ್ಲೇ ಮಾಡ್ತೀರಾ ಅಲ್ವಾ? ಹೌದು. ಇದರಿಂದ ಏನಾಗುತ್ತೆ ಅಂದ್ರೆ ಜನರಿಗೆ ಆಟೋ ಚಾಲಕರ ಮೇಲೆ ಆಗಿರ್ಬೋದು ಅಥವಾ ಕ್ಯಾಬ್ ಅವ್ರ ಮೇಲೆ ಆಗಿರ್ಬೋದು ಒಂಚೂರು ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಪ್ಯಾಲೇಸ್ ಒಳಗಡೆಯಲ್ಲಿ ಆನೆಗಳನ್ನ ಇಟ್ಟಿದ್ದಾರೆ, ನೋಡೋಕೆ ಒಂಥರ ಖುಷಿ ಆಗುತ್ತೆ ಗುರು. ಮಾವುತ್ರ ಅವ್ರ ಆನೆಗಳನ್ನ ನೋಡ್ಕೋತಾ ಇದ್ದಾರೆ. ಇಲ್ಲಿ ಒಂದಷ್ಟು ಆನೆಗಳಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಈ ಸಲ ಅಂಬಾರಿ ಹೊರ್ತಾ ಇರೋದು ಅಭಿಮನ್ಯು ಅಂತ. ಇಲ್ಲಿ ಮುಂದೆ ಏನ್ ಆನೆ ಕಾಣ್ತಿದೆ ಅದು ಹಿಂದ್ಗಡೆ ಇದೆ ನೋಡಿ, ಅಲ್ಲಿ ಸಿಂಗಲ್ ಆಗಿ ಆ ಕಡೆ ಸೈಡ್ ಮುಖ ಮಾಡ್ಕೊಂಡಿದೆಯಲ್ಲ ಅದು. ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ ಅಂತ ನಾವು ಬೇಜಾರಾಗ್ಬಾರ್ದು. ದಸರಾ ಟೈಮಲ್ಲಿ ಜನ ಬರ್ತಾರೆ, ಖುಷಿ ಆಗ್ಬೇಕು. ನಮ್ಮವ್ರಿಗೆಲ್ಲ ಬಿಸ್ನೆಸ್ ಆಗುತ್ತೆ. ಕೇರಳಗೆ ನೋಡಿ ನಮ್ಮ ನಂದಿನಿ ಸ್ವೀಟ್ಸ್ಗಳು ಹೋಗ್ತಿದೆ. ಏನು ರೈತರು ಉತ್ಪಾದನೆ ಮಾಡೋಂಥ ಹಾಲನ್ನ ನಂದಿನಿ ಅವರಿಗೆ ರೈತರಿಗೆ ಯೋಗ್ಯವಾದ ದರ ಹೆಂಗೆ ಕೊಡುತ್ತೋ ಅದೇ ರೀತಿ ನಮ್ಮ ಯಾತ್ರೆನೂ ಸಹ ಗ್ರಾಹಕರು ಏನು ಕೊಡ್ತಾರೆ ಆ ದುಡ್ಡನ್ನ ಪೂರ್ತಿ ಚಾಲಕರಿಗೆ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ, ನೀವು ಮಾತು ಚೆನ್ನಾಗಿ ಆಡ್ತೀರಾ. ಹಾಂ, ಹಾಯ್, ಆರಾಮ. ಇವತ್ತು ಟೋಟಲ್ 1000 ರೂಪಾಯಿ ಬಜೆಟ್ ಇಟ್ಕೊಂಡಿದ್ವಿ, ಅದ್ರೊಳಗಡೆ ಮುಗಿಸಿದೀವಿ ರೈಡ್ ನ. ಆಟೋಗೆ 600 ರೂಪಾಯಿ ಖರ್ಚಾಯ್ತು. ಒಂದು ಖುಷಿ ವಿಷಯ ಏನು ಅಂದ್ರೆ ನಾವು ಕೊಟ್ಟಿರುವಂತ 600 ರೂಪಾಯಿ ಅಷ್ಟು ನಮ್ಮ ಆಟೋ ಡ್ರೈವರ್ ಅಕೌಂಟ್ಗೆ ಹೋಗುತ್ತೆ. ನಮ್ಮ ಯಾತ್ರೆನಲ್ಲಿ ಹೋದ್ರೆ ನೀವು ಆತರ ಒಂದು ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಆಟೋ ಡ್ರೈವರ್ಸ್ ಗಳಿಗೆ ಹೆಲ್ಪ್ ಮಾಡಬಹುದು. ಆಟೋ ಡ್ರೈವರ್ಸ್ಗಳು ಒಂಥರ ಬೇರೆ ಲೆವೆಲ್ ಅವರೆಲ್ಲ. ಅವ್ರ ಸ್ವ್ಯಾಗ್ ಆಗ್ಬೋದು, ಅವ್ರ ಅಭಿಮಾನ, ಅವರಷ್ಟು ಪ್ರಮೋಷನ್ಸ್ ಎಲ್ಲೂ ನಡೆಯಲ್ಲ. ಮೈಸೂರಲ್ಲಂತೂ ಆಲ್ಮೋಸ್ಟ್ ಒಂದು 4-5 ಥಿಯೇಟ್ರ್ ಹೊಡೆದಾಕ್ಬಿಟ್ಟಿದ್ದಾರೆ ಇವಾಗ. ಬ್ರೋ, ಮೈಸೂರು ಅಂತಲ್ಲ, ಬೆಂಗಳೂರು ತುಮಕೂರಿನಲ್ಲೂ ಹಲವಾರು ಥಿಯೇಟರ್ಗಳು ಮುಚ್ತಾ ಇದ್ದಾರೆ. ಇವತ್ತು ಕನ್ನಡ ಚಿತ್ರರಂಗನ ಉಳಿಸ್ತೀವಿ ಬೆಳೆಸ್ತೀವಿ ಅಂತ ಪಣ ತೊಟ್ಟು ನಿಂತಿದ್ರೆ ಅದು ನಮ್ಮ ಆಟೋ ಚಾಲಕರು ಮಾತ್ರ. ಆಟೋ ಚಾಲಕರು ಎಷ್ಟೋ ಹೀರೋಗಳಿಗೆ ತಮ್ಮ ಗ್ಲಾಸ್ ಮೇಲೆ ತಂದೆ ತಾಯಿನ ಹಾಕಲ್ಲ, ಗ್ಲಾಸ್ ಮೇಲೆ ಅವ್ರನ್ನ ಹಾಕೊಂಡು ಎದೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ. ನಾವು ಆಟೋ ಚಾಲಕರು ಇಲ್ಲಿ ಗಂಟೆ ಇರ್ತೀವಿ, ಇಲ್ಲಿವರೆಗೂ ಆಟೋ ಇರುತ್ತೆ, ಅಲ್ಲಿವರೆಗೂ ಕನ್ನಡ ಚಿತ್ರರಂಗನ ಹಾಗೂ ಕನ್ನಡನ ಎದೆ ಮೇಲೆ ತಲೆ ಮೇಲೆ ಇಟ್ಟು ಮೆರೆಸ್ತೀವಿ. ನಮ್ಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ, ನಿಮಗೆ ಸೇವೆಯ ಮಾಡೋ ಭಾಗ್ಯ ನೀಡಿದಿರಲ್ಲ. ಸಸಿ ಚಿಗುರೊಳೆಯುವಾಗ ತಮಟೆ ಶಬ್ದವಿಲ್ಲ, ಹಣ್ಣು ಮಾಗುವಾಗ ತುತ್ತೂರಿ ದನಿ ಇಲ್ಲ, ಬೆಳಕಿಯುವ ಸೂರ್ಯ ಚಂದ್ರರ ಸಪ್ಪಳವಿಲ್ಲ. ಮಾನವ, ನಿನ್ನ ತುಟಿಯನ್ನು ಹೊಲಿದುಕೋ.